ಮಲ್ಲು ನಿಂದ್ರಪ್ಪ. ಹೈ ಬರ್ರಿ 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 ಒಳಗೆ ಬರ್ರಿ ಬರ್ರಿ ಅಪ್ಪ ಹತ್ರ ಬರ್ರಿ ಒಳಗೆ ಅಪ್ಪ. ಇಲ್ಲ ನಿನ್ ಜೊತೆ ಮಾತಾಡೋದಿಲ್ಲ, ಕುಂದ್ರ ಬಾ. ಕರಿ ನಿಮ್ಮ ಅಪ್ಪಾರನು. ಹ್ಞೂ ಸರಿ ಸರಿ ಬರ್ರಿ ಒಳಗೆ ಹೋಗೋಣ ಅಪ್ಪ. ಏ ಬಾರೋಪ್ಪ ಏನು ಇತ್ತಾಗ ಬಾ ದಿನದ ಮೇಲೆ ಬಂದಿಲ್ಲ. ಬಾ ದಿನ ಆತನು, 15 ದಿನ ಆಗಿಲ್ಲ ಬಂದು ಹೋಗಿ. ಹಾಂ ಮತ್ತೇನು ಸಮಾಚಾರ ಬಾ ಕುತ್ಕೋ ಬಾ ಮಾತಾಡೋಣ ಬಾ. ಏನಪ್ಪ ಏನ ನಿವೃತ್ತಿ ಹೊಂದಿದ ಮೇಲೆ ಇತ್ತ ಒಟ್ಟ ಬಂದೇ ಇಲ್ಲ ನೋಡಿ ನೀನು. ಏಕೋ ಮೊನ್ನೆ ನಿನ್ನ ಫೋನ್ ಹಚ್ಚಿ ನಿನ್ನ ಮಗಗೆ ಹೆಣ್ಣು ನೋಡ್ಬೇಕಂದಿಲ್ಲ. ಮತ್ತೆ ಮರ್ತ್ಬಿಟ್ಟೆನ. ಏನು ಮಾಡೋದು ವಯಸ್ಸಾಯ್ತು. ಏನಪ್ಪ ಮನೆ ಕಡೆ ಎಲ್ಲ ಆರಾಮದಾರಲ್ಲ. ಆರಾಮದಪ್ಪ. ಮಗ ಅಂತೂ ಚಲೋ ತಂಗೆ ಕಳ್ಸಿದಪ್ಪ. ಈಗ ಎಲ್ಲದ ನಾವು ಫಾರಿನ್ದಾಗ ಅದಾನು. ನೋಡು ಕಲ್ತ್ರ ನೋಡಿ ದೊಡ್ಡ ದೊಡ್ಡ ದೇಶಕ್ಕೆಲ್ಲ ಆಟಾಡ್ಬೋದು. ಕಲಿಲಿಕ್ಕಂದ್ರೆ ಇಲ್ಲೇ ನಮ್ಮಂಗೆ ಐತಲ್ಲ ನಮ್ಮ ಉದ್ಯೋಗನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಹಂಗೆ ಕಂತೀವೋ. ರೈತರಾಗಿ ರೈತರ ಮಕ್ಕಳು ಮುಂದುವರ್ಸಿದ್ರಾಗ ಏನು ತಪ್ಪೈತಿ ಹೇಳು. ಮಲ್ಲು ಬಾ ಇಲ್ಲಿ. ಇಲ್ರಿ ಸ್ವಲ್ಪ ಹೊಲದ ಕಡೆ ಕೆಲಸ ಐತಿ ಹೋಗಿ ಬರ್ತೀನಿ. ಬಾ, ನೀನು ಮುಂದೆ ಮಾತಾಡೋದೈತಿ, ನಿಂದ್ರೆ ಒಂದಿಟ ಹೋಗೋ ಅಂತ. ಅಕ್ಕಾರ ಹೇಳಿದಾರ ನಿಂಗವ ಬರ್ರಿ ಅಣ್ಣ ನಾ ಆರಾಮದಿರಲ್ಲ. ಹೂಣವ, ನಾ ಆರಾಮದೀನಿ. ಮತ್ತೆ ನೀ ಹೆಂಗದಿ? ನಾನು ಆರಾಮದೇನ್ರಿ ಅಣ್ಣಾರ. ಚಾ ತೊಗೊಂಡ್ಬರ್ತೀನಿ ಇದ್ರಿ. ಇದ್ರು ಚಾಪ. ಆಮೇಲೆ ಅಷ್ಟು ಜೋಡಿ ಮಾತಾಡೋದೈತಿ, ಅದಕ್ಕೆ ಬಂದೀನಿ ನಾನು. ಮತ್ತೆ ನಿನ್ನ ಗಂಡ ನಿನ್ನ ಮಗಗ ಕಣ್ಣೆ ನೋಡಂತೆ ಹೇಳಿದ್ನವ. ಜಾತಕ ಪತ್ರ ಏನು ಕೊಟ್ಟಿದ್ದಿಲ್ಲ. ನಾನು ಹಂಗ ನಮ್ಮ ಮಗ್ಳ ಮನೆಗೆ ಒಂದು ಭಾಳ ನಮ್ಗೆ ಬೇಕಾದವ್ರದ್ದು ಒಂದು ಹುಡುಗಿ ಇತ್ತು. ಅವರು ನೋಡಕತ್ತಿದ್ರ, ಸಾಲಿ ಕಲಿಯಕತ್ತಾಳ ಆಕಿ ಹುಡುಗಿ. ಮತ್ತು ಅವ್ರ ಮನೆಗೂ ಚಲೋ ಹುಡುಗ ಬೇಕು, ಮತ್ತು ಸುತ್ತಮುತ್ತ ಹಳ್ಳಿಯೊಳಗಿಂದ ಹುಡುಗ ಬೇಕಾಗಿತ್ತ. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿದ್ದೆ ಇವತ್ತು. ಕೇಳಿದೆ, ಹಿಂಗಪ್ಪ ನಮ್ಮ ಗೊತ್ತಿರೋ ಒಬ್ಬ ಹುಡುಗದನ ಮತ್ತು ಅಂತಂದು. ಹ್ಞೂ ಅಂತಂದ್ರೆ ಅವರೆಲ್ಲ. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳ್ಕೊಂಡು ಹೋದ್ರಾತಂತ. ಹೌದಣ್ಣ ಯಾವ ಊರ್ ಕಣ್ಣಿ? ಇಲ್ಲೇ ಇವ ನಮ್ಮೂರು ಮಗ್ಳೈತಲ್ಲ ಒಂದು ಹಳ್ಳಿ, ಅಲ್ಲೇ ಭಾಳ ದೂರಿಲ್ಲ. ಅನವಾಲ ನೀರ್ಗುದಳ ಇದೆಲ್ಲ ದಾಟ್ಕೊಂಡು ಹೋಗಿದ್ಮೇಲೆ ಐತೆ ನೋಡು. ಇಲ್ಲೇನ ಚಲೋ ಆಯ್ತು ಬಿಡ ಅಂದ್ರೆ. ಏನು ನಿಮ್ದು ಏನಾರ ಹಿಂಗ ಇರ್ಬೇಕು ಹುಡುಗಿ ಹಂಗ ಇರ್ಬೇಕಂತ ಏನಾರ ಐತನ? ಏನಿಲ್ಲಪ್ಪ, ನನ್ನ ಮಗನ್ನ ಒಪ್ಕೊಂಡು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗೋ ಹಂಗಿದ್ರೆ ಸಾಕು. ನನಗೇನು ನೌಕರಿ ಮಾಡ್ಬೇಕಂತೇನಿಲ್ಲ, ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು. ನನಗೇನು ಭಾಳ ಕಲ್ತಾಕಂತೂ ಏನು ಬೇಡ. ನನ್ನ ಮಗ ಏನು ಕಲ್ತಿಲ್ಲ, ಆಕಿನ ಒಂದು 4 ಅಕ್ಷರ ಕಲ್ತಿದ್ರೆ ನಾಳೆ ತಮ್ಮ ಮಕ್ಕಳಿಗೆ ನಾವು ಚಲೋ ಆಗೋದಿಲ್ಲ, ಅಷ್ಟಿದ್ರೆ ಸಾಕು. ಅಯ್ಯೋ ಇವಂಗ ಕಲ್ತಿ ಸಿಗೋದಕ್ಕೆ ಅಷ್ಟು ಬಿಡು. ಏನಂತ ಅವನ ಹೆಸರು ಕಲ್ಲವ್ವ, ಕಲ್ಲಪ್ಪ ಅಂತೇಳಿ. ಇಬ್ರು ಗಂಡ್ಮಕ್ಳು ಅದಾರ, ಸಂಗು ಮತ್ತು ಬಸ್ಸು ಅಂತೇಳಿ. ಆ ಹುಡುಗಿ ಒಂದು ಗಂಗಾ ಅಂತೇಳಿ ಆ ಹುಡುಗಿ ಹೆಸರು. ಆಕಿ ಈಗ 12ನೇ ಮುಗ್ಸಕ್ಕೆ ಬಂದಾಳ. ಮುಗಿಸಿ ಅವ್ರ ಮನೆಗೆ ಏನೋ ಮದುವೆ ಮಾಡ್ಕೊಟ್ರಾತಂತೆ ಅನ್ಕೊಳಕತ್ತಾರೆ. ಯಾಕಂದ್ರೆ ಹಳ್ಳ್ಯಾಗ ನಾವು ಗೊತ್ತಲ್ಲ, ಹಿಂಗೆ ಲಗ್ನ ಮದುವೆ ಮಾಡ್ಕೊಟ್ಬಿಡ್ತಾರೆ. ಆಕಿ ಹುಡುಗಿ ಏನೋ ಕಲಿತು ಅದೇನೋ ಮಾಡ್ಬೇಕಂತ ಏನಿಲ್ಲ ಅನ್ಕೊಂಡಾಳ. ಅವ್ರ ಅಪ್ಪ ಅಮ್ಮನ ಕೇಳಿ ಮಾತಾಡಿ ಹೇಳ್ತೀನಿ ಅಂತ ಇವತ್ತು. ಆಮೇಲೆ ನಿಮ್ಗೆ ಹೆಂಗೆ ಅನ್ಸುತ್ತಪ್ಪ? ಒಳ್ಳೆ ಮನ್ತನ ಇದ್ರೆ ಸಾಕಪ್ಪ ನಮಗೆ. ಭಾಳ ಚಲೋ ಮಂತನ ನಿಜ. ಯಾಕಂದ್ರೆ ಭಾಳ ಸಂಸ್ಕಾರ ಸಂಸ್ಕೃತಿ ಇರುವಂಥ ಮಂತನ ಅದು. ನಾನು ನೋಡ್ಕೊಂತ ಬಂದಿನಲ್ಲ ಭಾಳ ವರ್ಷದಿಂದ. ಭಾಳ ಚಲೋ ಹುಡುಗಿ ಮಾತ್ರ, ಭಾಳ ಚಲೋವ. ಏನು ಭಾಳ ಸಂಬಾಯ್ತಿ. ಒಂದು ಮಾಡಿ ದುಡ್ಡು ಪಿಡು ಕಣಕ್ಕೆಲ್ಲ, ಜಗಳ ಗಂಟೆಲ್ಲ. ಸರಿ ಅಪ್ಪ ಹೆಂಗಂತಾರೆ ಹಂಗ ನಂದೇನಿಲ್ಲ. ಆಮೇಲೆ ಅವ್ರ ಹುಡುಗನು ನೋಡ್ಯಾರ. ಯಾಕಂದ್ರೆ ಹೋದ್ವಾರೇನ ಇವ್ರು ಲೋಡ್ ಏನೋ ಇಳ್ಸಕಂತ ಹೋಗಿದ್ರಂತ. ಅವ್ರ ಮನೆಗೆ ವಸ್ತಿ ಇದ್ದು ಬಂದಾರ. ಹೌದೇನ ನಂಗೆ ಗೊತ್ತಾಯಿಲ್ಲ ನೋಡಿದ. ಲೋಡ್ ಇಳ್ಸಕ್ ಬಂದಿದ್ರು, ಮತ್ತೆ ವಸ್ತಿ ಇದ್ರು. ಮತ್ತೆ ಮೊನ್ನೆ ಅವ್ರ ಮಗಳು ಇಲ್ಲೇ ದವಾಖಾನಿಗೆ ಹಾಕಿದ್ರಂತ 2 ದಿನ. ಮತ್ತು ಹುಡುಗ ದವಾಖಾನಿಗೆಲ್ಲ ಬಂದು ಏನಂತ ಹುಡುಗ ಒಪ್ಪಿಗೆ ಕೇಳಿ ಮುಂದುವರಿಸ್ರಿ, ಒಂದು ಒಳ್ಳೆ ದಿನ ನೋಡಿ ಕಣ್ಣೆ ನೋಡಕ್ ಬರ್ರಿ ಅಂತಂದು ಅಂದ್ರು ಅವ್ರು. ಆಯ್ತು, ನಾಳೆ ಪುರೋಹಿತರ ಹತ್ರ ಹೋಗಿ ಒಳ್ಳೆ ದಿನ ನೋಡ್ಕೊಂಡು ಹೇಳೋಣ. ಚಲೋ ಸುದ್ದಿ ಹೇಳಿಯಪ್ಪ, ಚಾ ತೊಗೊಂಡ್ಬರ್ತೀನಿ ಅಂದ್ರೆ. ಮತ್ತೆ ಕೊಡೋದು ಚಲೋ ಅದಾರ ಇಲ್ಲ ಕೊಡಕ್ಕ. ಅದಕ್ಕೇನಿಲ್ಲಪ್ಪ, ರಗೂಡ್ ಐತಿ. ಒಬ್ಬೈಕೆ ಮಗಳಂತೆ ರಗಡ ಆಸ್ತಿ ಮಾಡ್ಯಾನ. ಒಂದು 18ರಿಂದ 20 ಎಕರೆ ಹೊಲ ಐತಿ ಇದ್ದೂರಾಗ. ಮತ್ತು ಆ ಮಗ ಮಾತ್ರ ಎತ್ತಿದ ಕೈ ರೈತರ ಸಂಘದ ಅಧ್ಯಕ್ಷ ಅದ. ನಾವು ಮತ್ತೆ ಗೊಬ್ಬರದಿಂದ ಗ್ಯಾಸ್ ಮಾಡ್ಕೊಳೋದು, ಆಮೇಲೆ ಹುಳ ಸಾಗಾಣಿಕೆ ತುಂಬ ಕೆಲಸ ಮಾಡ್ತಾರೆ ಹುಡುಗ. ಹುಡುಗ ಮಾತ್ರ ಭಾಳ ಚಲೋ ಐತಿ. ಒಬ್ಬ ಪುಣೆದಾಗಿರ್ತಾನ. ಅವೇನೋ ಡಿಪ್ಲೊಮಾ ಮಾಡಿ ಅಲ್ಲೇ ಜಾಬ್ ಮಾಡ್ತಾನ. ಚಲೋ ಐತಿ ಬಿಡ ಹಂಗಾರ ಮಂತಾನ. ನೋಡು ನಿನಗೆ ಹೆಂಗ ಅನ್ಸುತ್ತ? ಹುಡುಗಿನೂ ನೋಡಕ್ಕ ಹೆಂಗದ? ಹುಡುಗಿ ಮಾತ್ರ ನೋಡಕ್ಕೆ ಭಾಳ ಲಕ್ಷಣ ಅದಾಳ. ಮತ್ತು ಹಳ್ಳಿದ ಎಲ್ಲ ವಾತಾವರಣ ಹಾಕಿದ್ದು. ಏನು ಮನಿದೆಲ್ಲ ಗೊತ್ತು, ಅಡುಗೆ ಮಾಡೋದು ಆಗಿರ್ಬೋದು, ಮನಿ ನೋಡ್ಕೊಳ್ಳೋದಾಗಿದೆ. ಅವ್ರವು ಇಲ್ಲ ಆಕಿನ ನಿಭಾಯಿಸ್ತಾನೆ ಅವರೆಲ್ಲ. ಮತ್ತು ನಮ್ದು ಕೂಡು ಕುಟುಂಬ ಅಂತ ಹೇಳಿ ಇಲ್ಲ. ನೋಡಪ್ಪ ಹೇಳಿವಿ. ಸರಿ ಆಗಿದ್ರೆ ನೋಡ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಹೋಗೋಣ. ತಗೋಣ ಚಾ. ರೈತಂಗಿ ಈಗ ಅವ್ರ ಮನೆಯಿಂದ ಕುಡ್ಕೊಂಡು ಈಗ ಬಂದಿನಿ ನೋಡಿ. ಇಲ್ಲಿ ತಗೋ ಕುಡಿ ಒಂದಿಟ್ಟು. ಹುಡುಗಿ ಚಲೋ ಇದ್ರೆ ಸಾಕಪ್ಪ, ನಮಗೇನ ಏನು ಬೇಡ ಅವ್ರ ಕಡೆಯಿಂದ. ನಮ್ಮ ಮನೆದು ಒಂದಿಟ್ಟು ಹೊಂದ್ಕೊಂಡು ಹೋಗಿ ನನ್ನ ಮಗನ ಜೋಡಿ ಚಲೋ ಇದ್ರೆ ಸಾಕು ನನಗಂತರು. ಇಲ್ಲವ ಹುಡುಗಿ ಮಾತ್ರ ಬಂಗಾರ. ಸರಿ ಹೆಂಗಿದ್ರೆ ನಾಳೆ ಪುರೋಹಿತರ ಕಡೆ ಹೋಗ್ಬಿಡ್ತೀನಿ, ಬರೋಣಂತ. ಅಜ್ಜಿಯರು ಹೇಳಿದಾರ? ಅತ್ತಿ ಕೊಡ್ಯಾಗ ಮಕ್ಕೊಂಡ. ಈಗ ನಾಷ್ಟ ಮಾಡಿದ್ರ ಮತ್ತೆ ಮಕ್ಕೊಂಡ್ರ ತಂದಿಟ್ಟ ಅಂತೆ ಮಕ್ಕೊಂಡಾರ. ಆರಾಮದಾರಿಲ್ಲ? ಆರಾಮದಾರ. ನೋಡು ನಾವು ಭಾಳ ದಿನ ಆಯ್ತು ನೋಡಿ. ನಾನು ನಿಮ್ಮ ಯಜಮಾನ್ರು ಒಂದೇ ಸಾಲಿ ಕಲ್ತೀವಿ. ಅವ್ ಮುಂದೆ ಕಲೀಲಿಲ್ಲ, ನಾ ಕಲಿತೆ. ನನಗೆ 7ನೇ ತಕ್ಕ ಸರ್ಕಾರಿ ಟೀಚರ್ ಸಿಕ್ತಿದ್ದು ಕೆಲಸ. ಅವ ಕಲ್ತಿದ್ರು, ಅವನು ಶಾಣಾಗಿದ್ದ. ಏನು ಮಾಡೋದು, ಹಂಗೆ ಬದುಕು ಬಾಳೆ ಅಂತ ಇರ್ತೈತಲ್ಲ, ಬಿಟ್ಟ. ನಮ್ಮ ಅಲ್ಲೊಂದು ಹಂಗಾಯ್ತು. ತಾ ಕಲಿತ್ರೆ ಇನ್ನು ತನ್ನ ತಮ್ಮನ ಕಳ್ಸೋಕ್ಕಾಗಲ್ಲಂತೆ, ತಾ ಕಲಿದು ಬಿಡ್ತು. ಯಾಕ ನಾ ಇದ್ದಿದ್ದಿಲ್ಲ ಅನ್ನ ಕಲ್ಸಾಕ. ಸಾಕು ಸುಮ್ಮನೆ ಇರ್ರಿ. ಆ ಹುಡುಗನ ಒಟ್ಟು ನೀವು ಇದನ್ನ ಮಾಡಂಗಿಲ್ಲ. ಆದ್ರೂ ಮಲ್ಲು ಕಲಿಬೇಕಾಗಿತ್ತು ಬಿಡು. ಎಷ್ಟು ವ್ಯವಹಾರ ಮಾಡ್ತಾನ, ಎಲ್ಲ ಮಾಡ್ತಾನ. ಕಲ್ತಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಬಿಡು, ಏನಾಗಲ್ಲ. ಬೇಕೊಬ್ರು ಮನಿಗಾರ ಒಬ್ರು ಬೇಕು. ರೈತರು ಇಲ್ಲದ ಬಾಳೆ ನಮ್ದೇನು ಅಲ್ಲ. ಅವರಿಂದ ನಾವು ನಿಂತಿರೋದು. ಇರ್ಲಿ ಒಬ್ರು ಇರ್ಲಿ, ಮನೆ ಕೊಡ್ಬೇಕು. ಮತ್ತು ಉಳಿದಾರ 3 ಜನ ಮಕ್ಕಳು ಎಲ್ಲದಾರ ಈಗ? ಒಬ್ಬವ ಬೆಂಗಳೂರಿನಾಗ ಡಾಕ್ಟರ್ ಮಾಡಕತ್ತಾನ. ಇನ್ನೊಬ್ಬವ ಅಲ್ಲೇ ಇದ್ರಂತೆ ಧಾರವಾಡದಂತೆ ಇಟ್ಟಿವಿ ಅವ್ರನ್ನ. ಅವೇನೋ ಅಲ್ಲೇ PUC ಮುಗಿಸ್ಯಾನ, ಏನು ಮಾಡ್ತಾನೋ ಗೊತ್ತಿಲ್ಲ ಇನ್ನು. ಇನ್ನೊಬ್ಬವ ಏನೋ LLB ಮಾಡಬೇಕು, LLB ಮಾಡ್ತೀನಿ ಅಂತಾನ, B.Ed ಮಾಡ್ತೀನಿ ಅಂತಾನೆ. ಏನು ಮಾಡಕತ್ತಾನೋ ಮಾಡಲಿ ಅಂತ ಬಿಟ್ಬಿಟ್ಟಿನಿ ಅವನ್ನ. ಎಲ್ಲ ಹುಡುಗರು ಎಲ್ಲ ಅವನ ಖರ್ಚು ನೋಡ್ಕೊಳ್ಳೋದು.
ಮಲ್ಲುನ ಎಲ್ಲ ನಿಭಾಯಿಸೋದು ಎಲ್ಲ ಅವಂಗ ಗೊತ್ತಪ್ಪ. ಮತ್ತು ಸಣ್ಣಕ್ಕಂತರೂ ಈಗ 11ನೇ ಹೊಂಟಾಳ. ಆಕಿನ ತೋರ್ಸೋದು ಏನಾರ ಐತೆ? ಇಲ್ಲಪ್ಪ ಆಕೆ ಒಬ್ಬಾಕಿ ಕಲೀಲಿ. ದೊಡ್ಡಾಕಿನಂತರೂ ಕೊಟ್ಟುಬಿಟ್ಟೆ, ಏನು ಕಲಿಸ್ಲಾರ್ದು ಅಲ್ಲಿ ಒಬ್ಬಾಕೆ ಗುದ್ದಾಡಕತ್ತಾಳಕಿ. ಬೇಡ, ಸಣ್ಣಾಕಿ ಒಂದಿಟ್ಟು ಕಲೀಲಿ. ಇಲ್ಲವ ನನ್ನ ಉಳ್ಕಿದ ಮಕ್ಕಳೆಲ್ಲ ಕಲೀಲಿ. ಇವು ದೊಡ್ಡವ ಮತ್ತು ಈಕಿ ಎರಡನೇದಾಕಿ ಕಲೀಲೇ ಇಲ್ಲ. ನಮಗೂ ಆಗ ಖರ್ಚು ಇದ್ದಿದ್ದಿಲ್ಲ ಅಂತೇಳಿ ಸಣ್ಣಕ್ಕಿನ ಮದುವೆ ಮಾಡಿಕೊಟ್ಟು ಬಿಟ್ಟೆ ಸಾಕಿನ. ಈಗ ಈಗಿನಾರು ಕಲೀಲಪ್ಪ ಸಣ್ಣಕ್ಕಿ. ಮಕ್ಕಳು ಕಲಿಬೇಕು. ಒಂದು 4 ಅಕ್ಷರ ಗೊತ್ತಿತ್ತಂದ್ರೆ ಎಲ್ಲರೂ ಹೋಗಿ ಬದುಕ್ತಾವೆ. ನೀ ಹೇಳೋದು ಕರೆ ಐತಿ ಬಿಡು. ಆದ್ರೆ ಮೊದಲೇ ಹೆಣ್ಮಕ್ಳು ಕಲಿಸ್ತಿದ್ರಿ ಹೇಳು. ನೋಡು ನಾವು ರನ್ಗಳ ಜೋಡಿ ಕಳಿಸ್ಬೇಕಂತ ಮಾಡೀನಿ. ಈಗಂತೂ ನಮ್ಮೂರಾಗ ಐತೆ ಎಲ್ಲ ಸಾಲಿ ಪಾಲಿ. ಮುಂದೆ ಹೆಂಗಂತ ಹಂಗೆ ಮಾಡಿದ್ರೆ ಸರಿ, ಹಂಗಾದ್ರೆ ಓದೋದಕ್ಕೆ ಬೆಲೆ ಕೊಟ್ಟರು ಮುಂದೆ ಹೋಗೇ ಹೋಗ್ತಾರ. ಆದ್ರೆ ಏನು ಮಾಡೋದು ಈಗ? ಎಷ್ಟು ಓದ್ತಾರೆ ಎಲ್ಲರೂ, ಏನು ಜಾಬ ಸಿಗಂಗಿಲ್ಲ ಇವ. ಹಣೆ ಬರ ನೋಡಪ್ಪ ಎಲ್ಲದಕ್ಕೂ. ಸರಿ, ಅಮ್ಮ ಇಲ್ಲ ನಾನು ಮಾತಾಡ್ಸಿದ್ನಲ್ಲಿ. ಬರ್ರಿ ಒಳಗೆ ಬರ್ರಿ. ಅತ್ತಿರಿ ಅತ್ತಿರಿ. ಅಮ್ಮ ಅಮ್ಮ ಯಾರು ಗೊತ್ತಾಗ್ತಿಲ್ಲ. ಚಸ್ಮಾ ಒಂದು ಹಾಕೊಂಡಿಲ್ಲ ನಿಂದ್ರಪ್ಪ. ಚಸ್ಮಾ ಒಂದು ಹಾಕೊಂಡಿಲ್ಲ, ಏನು ಗೊತ್ತಾಗಲ್ಲಪ್ಪ. ಸ್ವಲ್ಪ ಐತತ್ತ ಮುಂದಕ್ಕೆ. ಯಾಕೆ ಬೇಗ ನೆನಪಾಗೋಲ್ಲೇನ? ಸೋಮನ ಸ್ವಲ್ಪ ಕಿವಿನೂ ಕೇಳಂಗಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಕಿವ್ಯಾಗ ಹಾಕೊಂಡ್ರೆ ಕಾಣ್ತೈತಿ, ಕಣ್ಣು ಹಂಗ ಕಾಣ್ತೈತಿ. ಹೌದು ಸೋಮ. ಅಯ್ಯ ಸೋಮನ್ನ ಮಾಡಿದ್ದೆ ಬಿಡು. ಆ ಸೋಮ ಎಷ್ಟು ದಿನ ಆತ್ ನೋಡಿ, ಇಲ್ಲೇ ಉಂತಿತ್ತು ಇಲ್ಲೇ ತಿಂತಿತ್ತು, ಬಾಡ್ಕೊ ಬರ್ಬೇಕಿಲ್ಲ ಒಂದಿಟ್ಟಿತ್ತಾಗ. ಏನ ನೌಕರಿ ಆಗಿತ್ತು ಅತ್ತ ಊರ್ಗೆ ಹೋದ, ವಾಪಸ್ ಇತ್ತ ಬಂದು ಒಂದಿಟ್ಟು ನಾನು ನೋಡ್ಬೇಕನ್ನೋದು. ನನ್ನ ಕೈಯಿಂದ ಊಟ ಉಂತಿತ್ತು ಬಾಡ್ಕೊ, ನನ್ನ ಕೈಯಿಂದ ತಿಂತಿತ್ತು ಬಾಡ್ಕೊ. ಈಗ ಒಂದಿಟ್ಟು ಬರಂಗಿಲ್ಲ ನೋಡಿ ಇಲ್ಲಿಗೆ. ಅಲ್ಲ ಇಲ್ಲೇ ಉಣ್ಣೋದು ತಿನ್ನೋದು ಮಾಡ್ತಿತ್ತು. ಮಗನಿಗೆ ಎಲ್ಲ ಇತ್ತೈತಂತ, ಒಂದ ತಿರುಗ್ತೈತಂತ. ಹೆಂಡತಿ ಸಾತ್ ಮೇಲೆ ಅಂತರೂ ಬುದ್ಧಿ ಬರಲಿಲ್ಲ ಅದಕ್ಕೆ. ಮಾಡ್ಕೋಗ ನಮ್ಮ ಹಳ್ಳಿ ಅನ್ನೋದು ಒಂದೀಟರ ಐತನ ಅದಕ್ಕೆ. ಹೋಗಿ ಕುಂತು ಬಿಟ್ಟೈತಿ. ನೀವ್ ಯಾರಪ್ಪ ಗೊತ್ತಾಗಲ್ದೆ? ಅವ್ರಿಗೆ ಗೊತ್ತಾಗಿಲ್ಲ, ಕೈ ಮುಟ್ಟು ಮಾತಾಡ್ಸ್ರಿ. ಅಮ್ಮ ನಾನು ಸೋಮ. ಅಯ್ಯ ಸೋಮ ನೀನನ? ಅಯ್ಯ ಗೊತ್ತಾಗ್ಲಿಲ್ಲ ನೋಡಿ, ಇತ್ತೊಂದು ಸುಮ್ಮನೆ ಬೈದೆ ನಿನಗೆ. ನೀರು ಬಿಡು, ನೀ ಬೈದಿದ್ದ ನನಗೆ ಆಶೀರ್ವಾದ ಮಾಡು. ಚಲೋ ಆಗ್ಲಪ್ಪ ನಿಂಗ. ಮತ್ತ ಇಲ್ಲೇ ಹಳ್ಯಾಗ ಬಂದಿರ್ಬೇಕಿಲ್ಲ. ಅಲ್ಲಿ ಯಾರು ಗೊತ್ತಿಲ್ಲ ಸಿಟ್ಯಾಗ ಒಬ್ಬನೇ ಯಾಕೆ ಸಿಟಿತಿ? ಇಲ್ಲೇ ಬಂದಿದ್ದೀನಿ ಈಗ. ಚಲೋ ಆತಾಳ. ಮಗಗ್ ಮದ್ವಿ ಮಾಡಿದೇವ, ನಂಗ ಕಳ್ಸಿಯೋ? ಇನ್ನೂ ಮಾಡಿಲ್ಲ ಮಗಗ್ ಮದ್ವಿ. ಮುಂದಿನ ವಾರ ಬರ್ತಾನ. ಅವ್ನು ಕಣ್ಣೆ ನೋಡ್ಬೇಕು. ಈಗೇನಿಲ್ಲ, ಅಲ್ಲೇ ಇರ್ಲಿ ಅಂತ ಬಿಟ್ಟಿನಿ ನಾನು. ಮಗಗ್ ಮದ್ವಿ ಮಾಡಲು ಮಾಡೆ ವಯಸ್ಸಾಗ ಮುದಿಕ್ರಾಗ ಬಂದ್ರಿ. ಮತ್ತೆ ಮಗನ ಮಕ್ಕಳು ಮದ್ವಿ ಮಾಡಿ ಮೊಮ್ಮಕ್ಕಳನ್ನ ಕಾಣ್ಬೇಕು. ಇನ್ನು ಯಾ ಲೆಕ್ಕದಾಗ ಕಾಣ್ತಿರೋ ಏನೋ ನೀವು. ನಾವು ಲಗ್ನ ಮಗನ ಮಾಡಿ ನೋಡಿ ಮೊಮ್ಮಕ್ಕಳನ್ನ ಕಂಡು ಮರಿ ಮೊಮ್ಮಕ್ಕಳು ನೋಡೋ ಆಸೆ ಆಗೈತೆ ನನಗೆ. ನೀವು ಮರಿ ಮೊಮ್ಮಕ್ಕಳು ನೋಡತ್ಲೆ ಗೊಟ್ಟಕ್ಕಂದು ಮ್ಯಾಲೆ ಸೇರಿರ್ತೀರೇನ? ಈಗಿನಾರು ಏನೋ ಏನೋ. ಅಮ್ಮ ಯಾಕೋ ಗರಂ ಮಜಾ, ನಾಳೆ ಮಾತಾಡ್ತೀನಿ. ಬರ್ತೀನಮ್ಮ, ಹೋಗಿ ಬರ್ತೀನಿ. ಬರ್ತೀನಿ ರೀ ಅಕ್ಕ. ಹೋಗಿ ಬರುವ. ಎಲ್ಲದಿ ಕೆಳಗಡೆ ಚೆನ್ನ ಮಾತಾಡಿದೆ. ನನ್ನ ಮೊಮ್ಮಗೂ ಒಂದು ಎಲ್ಲಾರ ಕಣ್ಣಿಗಿದ್ರು ಹೇಳೆ. ಚಲೋ ಇರ್ಬೇಕು ನೋಡಿ. ನಮ್ಮನೆಗೆ ಹೊಂದ್ಕೊಂಡು ಹೋಗು ಅಂತ ಇರ್ಬೇಕು. ಹಂತಾಗಿ ಇಂತಾಗಿನ ಕಷ್ಟಬೇಡ ನೋಡಕ್ಕಿಗೆ. ಕಲ್ತಾಕಿ ಅಂತ ಕುಂದ್ರಬೇಡ್ರಿ. ನನ್ನ ಮೊಮ್ಮಗನ್ನ ಬಂಗಾರದಾಗ ನೋಡ್ಕೊಂಡ್ರೆ ಸಾಕು ನನಗೆ. ಯಾನು ಬೇಡ ಮತ್ತೆ. ಅತ್ತಿ ಹೋದ್ರವ್ರ? ಏನಾತ? ಹೋದ್ರ ಈಗ. ಅಯ್ಯ ಹೋದ್ನ? ಹೋಗ್ಲಿ ಬಿಡು. ಒಳ್ಳೇದು ಹೇಳಿದ್ರೆ ಯಾವತ್ತು ಕೇಳಂಗಿಲ್ಲ. ಹೋಗ ಚಾ ತಗೊಂಡ್ ಬಾ. ಎಷ್ಟು ಸಲ ಚಾ ಕುಡಿತಾಳ? ತಗೊಂಡ್ ಬರ್ತೀನಿ. ಆ ಕನ್ನಡಕ ಕಿವಂದು ಹಾಕೊಳ್ಳೋದು ಬಿಟ್ಟು ಏನ್ ಮಾಡ್ತಾಳೆ ಈ ಮುದುಕಿ? ಈ ಸಲ ಒದರ್ಕೊಂಡು ಸಾಕಾಗಿತ್ತು ನನಗಂದ್ರು. ಏನ ಪಿಕ್ಕಿ ಪಿಕ್ಕಿ ನೋಡಕತ್ತಿಯಲ್ಲ? ಇಲ್ಲೇ ಏನಂತ ಕಾಣಕತ್ತೈತಿ? ಮಬ್ಬ ಹೋಗಿ ತಗೊಂಡ್ ಬರೋಣ. ತಂದೆ. ನೀವೇನ್ ಪಿಕ್ಕಿ ಪಿಕ್ಕಿ ನೋಡಕತ್ತೀರಿ? ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಹೈಪ್ ಕೂಡ ಕೊಡ್ರಿ. ಎಲ್ಲ ವೀಕ್ಷಕರು ನನ್ನ ನೋಡ್ತಾ ಇರ್ರಿ. ನಾನು